ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂದರೆ ಫಸ್ಟ್ ಸೆಮ್ಮಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1ಅಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ಸ್ ಅಂತ ಅದರದ್ದು ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕು. ಪ್ಲೇ ಲಿಸ್ಟಲ್ಲಿ RCU SEP ಫಸ್ಟ್ ಸೆಮಿಸ್ಟರ್ BSc ಕೆಮಿಸ್ಟ್ರಿ ಅಂತ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನಾನು ಇವತ್ತು ಯೂನಿಟ್ 2ನಲ್ಲಿ ಏನಿದೆಯಲ್ಲ ಅಯಾನಿಕ್ ಈಕ್ವಿಲಿಬ್ರಿಯಂ ಅದರದ್ದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳ್ತಿದ್ದೀನಿ. ವೆರಿ ಬೇಸಿಕ್ ಇಂಟ್ರಡಕ್ಷನ್ ಏನಿರುತ್ತಲ್ಲ ಅದನ್ನೆಲ್ಲ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ಟ್ರಾಂಗ್, ವೀಕ್, ಮಾಡ್ರೇಟ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದ್ರೇನು ಅಥವಾ ಡಿಗ್ರಿ ಆಫ್ ಅಯನೈಸೇಷನ್ ಅಂದ್ರೇನು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಡಿಗ್ರಿ ಆಫ್ ಅಯನೈಸೇಷನ್ ಆರ್ ಅಯನೈಸೇಷನ್ ಇರ್ಬೋದು, ಅಯನೈಸೇಷನ್ ಪ್ರಾಡಕ್ಟ್ ಅಂದ್ರೇನು, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂದ್ರೇನು, ಅಯನೈಸೇಷನ್ ಆಫ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂದ್ರೇನು, ಹೌ ವಿ ಕ್ಯಾನ್ ಪುಟ್ ದಟ್ ಅನೇ pH ಸ್ಕೇಲ್, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ಥರ ನಿಮ್ಮ ಸಿಲೆಬಸ್ಗೆ ತೊಗೊಂಡ್ರೆ ಯೂನಿಟ್ 2ನಲ್ಲಿ 2 ಯೂನಿಟ್ ಬರುತ್ತೆ. ಒಂದು ಕೆಮಿಕಲ್ ಈಕ್ವಿಲಿಬ್ರಿಯಾ ಇದೆ, ಇನ್ನೊಂದು ಅಯಾನಿಕ್ ಈಕ್ವಿಲಿಬ್ರಿಯಾ ಇದೆ. ಅಯಾನಿಕ್ ಈಕ್ವಿಲಿಬ್ರಿಯಮಲ್ಲಿ ಸ್ಟ್ರಾಂಗ್, ಮಾಡ್ರೇಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಇರ್ಬೋದು, ಡಿಗ್ರಿ ಆಫ್ ಅಯನೈಸೇಷನ್ ಇರ್ಬೋದು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಗ್ರಿ ಆಫ್ ಅಯನೈಸೇಷನ್ ಕಾನ್ಸ್ಟೆಂಟ್, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್, ಅಯನೈಸೇಷನ್ ಆಫ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ವೀಕ್ ಆ್ಯಸಿಡ್ ಆ್ಯಂಡ್ ಬೇಸ್, ಅದ್ರ ಬಗ್ಗೆ pH ಸ್ಕೇಲು, ಕಾಮನ್ ಅಯಾನ್ ಎಫೆಕ್ಟ್ ಎಲ್ಲ ಇದೆ. ಕಾಮನ್ ಅಯಾನ್ ಎಫೆಕ್ಟ್ನ ನಾನು 2ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಟರ್ಮ್ಸ್, ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ಡಿಗ್ರಿ ಆಫ್ ಅಯನೈಸೇಷನ್ ಅಂದ್ರೇನು ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರೀತಾರೆ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಅಫೆಕ್ಟ್ ಡಿಗ್ರಿ ಆಫ್ ಅಯನೈಸೇಷನ್ ಆರ್ ಡಿಸೋಸಿಯೇಷನ್ ಅದನ್ನು ಹೇಳ್ತೇನೆ. ಅಯನೈಸೇಷನ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದ್ರೆ ಏನು, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂದರೆ ಏನು, ಅಯನೈಸೇಷನ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಎ ಬೇಸ್ ಅಂದರೆ ಏನು, KB ಇರುತ್ತೆ. ಅದೇ ಥರ PKA PKB ಇಂದ pH ಸ್ಕೇಲ್ ಹೇಗಾಗುತ್ತೆ ಅದನ್ನೆಲ್ಲ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಯಾನಿಕ್ ಈಕ್ವಿಲಿಬ್ರಿಯಾ ಅಥವಾ ಅಯಾನಿಕ್ ಈಕ್ವಿಲಿಬ್ರಿಯಂ ಅಂದರೆ ಏನು ಅಂದರೆ ದೇರ್ ಇಸ್ ಎ ಈಕ್ವಿಲಿಬ್ರಿಯಂ ಅಂದರೆ ಏನು, ಯಾವುದೋ ಒಂದು ಈಕ್ವೇಷನ್ ಇದೆ, ಆ ಈಕ್ವೇಷನಲ್ಲಿ ಇರೋದ್ರಲ್ಲಿ ಅಂದರೆ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟು ಈಕ್ವಲ್ ಆಗಿದ್ದರೆ ಅವಾಗ ಅದನ್ನು ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಈಕ್ವಿಲಿಬ್ರಿಯಂ ಅಂತ ನೀವು ಹೇಳಿದಾಗ ಅದು ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲೂ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವು ಈಕ್ವಿಲಿಬ್ರಿಯಾ ಅಥವಾ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. Equilibrium is established between the unionized molecules and ions in a solution of a weak electrolyte is called as ionic equilibrium. ಸೊ ನಾನು ಏನು ಮಾಡಿದ್ದೀನಿ, ಈಗ ವೀಕ್ ಎಲೆಕ್ಟ್ರೋಲೈಟ್ನ ತೊಗೊಂಡಿದ್ದೀನಿ. ಆ ವೀಕ್ ಎಲೆಕ್ಟ್ರೋಲೈಟ್ನ ಏನು ಮಾಡ್ತಾ ಇದ್ದೀನಿ ನಾನು ಸೊಲ್ಯೂಷನ್ ಒಳಗಡೆ ಹಾಕಿದಾಗ ಇಮಿಡಿಯೇಟ್ಲಿ ಏನಾಗುತ್ತೆ, ಅದು ಡಿಸೋಸಿಯೇಟ್ ಆಗುತ್ತೆ. ಸೊ ಆ ಡಿಸೋಸಿಯೇಟ್ ಆದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಏನಾಗಿರುತ್ತೆ ಅಂತ ನಾವು ಚೆಕ್ ಮಾಡಿದಾಗ ಅರ್ಧ ಅಯಾನ್ಸ್ ಆಫ್ ಫಾರ್ಮಲ್ಲಿ ಇರುತ್ತೆ, ಇನ್ನರ್ಧ ಏನಾಗಿರುತ್ತೆ ಮಾಲಿಕ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಅಯನೈಸ್ಡ್ ಫಾರ್ಮಲ್ಲಿ ಮತ್ತು ಅನ್ಅಯನೈಸ್ಡ್ ಫಾರ್ಮಲ್ಲಿ ಏನಿದೆಯಲ್ಲ ಅವೆರಡೂ ಬ್ಯಾಲೆನ್ಸ್ ಆಗಿರುತ್ತೆ, ಈಕ್ವಿಲಿಬ್ರಿಯಮಲ್ಲಿ ಇರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ದ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದಿ ಅನ್ಅಯನೈಸ್ಡ್ ಮಾಲಿಕ್ಯೂಲ್ಸ್ ಆ್ಯಂಡ್ ಅಯಾನ್ಸ್ ಇನ್ ದಿ ಸೊಲ್ಯೂಷನ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್. ಮುಂದೆ ಹೇಳ್ತೀನಿ, ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ಪಾರ್ಷಲಿ ಡಿಸೋಸಿಯೇಟ್ ಆದಾಗ ಏನಾಗುತ್ತೆ, ನಿಮಗೆ ಆಸ್ಟಿಕ್ ಆ್ಯಸಿಡ್ ಇರುವಂಥದ್ದು ವೀಕ್ ಆ್ಯಸಿಡ್ ಅದು ಡಿಸೋಸಿಯೇಟ್ ಆಗಿ CH3COO ಕಾರ್ಬಾಕ್ಸಿಲೇಟ್ ಅಯಾನ್ ಬರುತ್ತೆ, ಪ್ಲಸ್ H+ ಬರುತ್ತೆ. ಫಾರ್ಮ್ ಆಗ್ತಾ ಇದ್ದಂಗೆ H+ ಏನಾಗುತ್ತೆ, ಮತ್ತೆ ಕಾರ್ಬಾಕ್ಸಿಲೇಟ್ ಅಯಾನ್ ಜೊತೆಗೆ ಕಂಬೈನ್ ಆಗಿ ಮತ್ತೆ ಆ್ಯಸಿಡ್ನ ಕೊಡುತ್ತೆ. ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ. ಹಂಗೆ ಈಕ್ವಿಲಿಬ್ರಿಯಾ ಎಸ್ಟಾಬ್ಲಿಷ್ ಆಗಿದೆ. ಅದನ್ನು ಸ್ಟಡಿ ಮಾಡ್ತೀವಲ್ಲ, ಯಾಕೆ ಆ ಥರ ಆಗ್ತಾ ಇದೆ, ಏನು ಆಗ್ತಾ ಇದೆ ಅಂತ ಸ್ಟಡಿ ಮಾಡ್ತೀವಲ್ಲ, ಆ ಟಾಪಿಕ್ಗೆ ಆ ಸಬ್ಜೆಕ್ಟ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಅಯಾನ್ ಫಾರ್ಮಲ್ಲಿ ಈಕ್ವಿಲಿಬ್ರಿಯಾ ಎಸ್ಟಾಬ್ಲಿಷ್ ಆಗಿದೆ, ಹಂಗಾಗಿದ್ದಕ್ಕೆ ನಾವು ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಸೊ ಇದು ಅರ್ಥ ಆಗಬೇಕು ಅಂದರೆ ನಿಮ್ಗೊಂದಷ್ಟು ಬೇಸಿಕ್ ಟರ್ಮ್ಸ್ ಗೊತ್ತಿರಬೇಕು. ಅದನ್ನು ಇವತ್ತು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದು ಎಲೆಕ್ಟ್ರೋಲೈಟ್. ಸೊ ನಾವೇನು ಮಾಡಿದ್ದೀವಿ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅದನ್ನು ನಾವು 2 ಥರ ಕ್ಲಾಸಿಫೈ ಮಾಡಿದ್ದೀವಿ. ಒಂದಕ್ಕೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಸ್ ಏನಾದರೂ ಮೂವ್ ಆಗ್ತಾ ಇದ್ದರೆ ಅವಾಗ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಮೂವ್ ಆಗಲಿಲ್ಲ ಅಂದರೆ ಇನ್ಸುಲೇಟರ್ಸ್ ಅಂತ ನಾವು ಹೇಳ್ತೀವಿ. ಈ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ದೋಸ್ ಆರ್ ದಿ ಸಬ್ಸ್ಟೆನ್ಸಸ್
they produce ions either in a dissolved state or in the molten state. So there will be a movement of electrons ಆಗುತ್ತೆ, there will be movement of ions ಆಗ್ತಾ ಇದೆ. ಯಾಕೆ ions ಆಗಿ ಮೂವ್ ಆಗ್ತಾ ಇದೆ ಅಂತಂದರೆ, when they are either in a molten state or in the liquid state, ಸೊಲ್ಯೂಷನಲ್ಲಿ ಇದ್ದಾಗ ನೀರು ಹಾಕಿದಾಗ್ಲೂ ಅದು ಅಯಾನ್ ಫಾರ್ಮಲ್ಲಿ ಇರುತ್ತೆ, ಅಥವಾ ಮೋಲ್ಟನ್ ಸ್ಟೇಟಲ್ಲಿ ಇದ್ರೂ ಅದು ಅಯಾನ್ ಫಾರ್ಮಲ್ಲಿ ಇರುತ್ತೆ. ಸೊ ಬೇಸಿಕಲಿ ಐದರ್ ದೈನೇ ಲಿಕ್ವಿಡ್ ಸೊಲ್ಯೂಷನಲ್ಲಿ ಇರ್ಬೋದು, ಇಲ್ಲಾಂದರೆ ಮೋಲ್ಟನ್ ಸ್ಟೇಟಲ್ಲಿ ಇದ್ದಾಗೂ ಅವು ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ದಿ ಅಯಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಎಲ್ಲ ಆ್ಯಸಿಡ್ಸ್ ಲೈಕ್ HCl ಇರ್ಬೋದು, ನೈಟ್ರಿಕ್ ಆ್ಯಸಿಡ್ ಇರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, ಅಸ್ಟಿಕ್ ಆ್ಯಸಿಡ್ ಇರ್ಬೋದು. ಆ ಥರ ಬೇಸ್ ತೊಗೊಂಡ್ರೆ ಸೋಡಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಇವೆಲ್ಲ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಇದನ್ನು ಡಿಸಾಲ್ವ್ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ಇನ್ಆರ್ಗ್ಯಾನಿಕ್ ಸಾಲ್ಟ್ಸು ವೆನ್ ದೆ ಡಿಸಾಲ್ವ್ ಇಟ್ ಇನ್ ವಾಟರ್. ಈಗ ನೀವು NaOH ತೊಗೊಳ್ತೀರಾ ಅಂತ ತಿಳ್ಕೊಳ್ಳೋಣ, Na+ ಮತ್ತು OH- ಅವೆರಡು ಏನಾಗುತ್ತೆ, ರಿಯಾಕ್ಷನ್ ಆದಾಗ ವಾಟರಲ್ಲಿ ಹಾಕಿದಾಗ Na+ ಮತ್ತು OH- ಆಗಿ ಸ್ಪ್ಲಿಟ್ ಆಗುತ್ತೆ. ಆ OH- ಮತ್ತು Na+ ಡಿವೈಡ್ ಆಗಿ ಮತ್ತೆ ಅದು ಆಗ್ತಾ ಇರುತ್ತೆ. ಅಂದರೆ ಏನಾಗುತ್ತೆ, ದೇ ವಿಲ್ ಬಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್. ಆ ಸೊಲ್ಯೂಷನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಯಾನ್ಸ್ ಆಗಿ. ಅಂಥದಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಈ ಎಲೆಕ್ಟ್ರೋಲೈಟ್ಸು ಬರೀ ಕೆಮಿಸ್ಟ್ರಿ ಲ್ಯಾಬಲ್ಲಿ ಅಥವಾ ಕೆಮಿಸ್ಟ್ರಿ ಬೀಕರಲ್ಲಿ ಟೆಸ್ಟ್ ಟ್ಯೂಬ್ಗಳಲ್ಲಿ ಅಷ್ಟೇ ಅಲ್ಲದೆ ಎಂಟೈರ್ ಅವರ್ ಬಾಡಿ, ನಮ್ಮ ಬಾಡಿನಲ್ಲಿ ಎಷ್ಟೊಂದು ರಿಯಾಕ್ಷನ್ಸ್ ಆಗ್ತಾ ಇದೆ. ಅವರ್ ಬಾಡಿ ಈಸ್ ಲೈಕ್ ಎ ಕೆಮಿಕಲ್ ಫ್ಯಾಕ್ಟ್ರಿ. ಸೊ ದೇವರು ನಮ್ಗೆ ತುಂಬ ಚೆನ್ನಾಗಿರುವಂಥ ಸ್ಕಿನ್ ಕೊಟ್ಬಿಟ್ಟಿದ್ದಾನೆ, ತೊಗಲೆ ಕೊಟ್ಟಿದ್ದಾನೆ, ಒಳಗಡೆ ಬೇಕಾದಷ್ಟು ಥೌಸಂಡ್ಸ್ ಆಫ್ ರಿಯಾಕ್ಷನ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಇಟ್ಸ್ ಗೋಯಿಂಗ್ ಆನ್. ಸೊ ಅದೆಲ್ಲ ಪ್ರಾಪರಾಗಿ ಆಗಬೇಕು ಅಂದರೆ ನನಗೊಂದಷ್ಟು ಮೆಟಲ್ ಅಯಾನ್ಸ್ ಇರಬೇಕು. ಆ ಅಯಾನ್ಸ್ ಏನು ಮಾಡುತ್ತೆ, ದೇ ಆರ್ ನಥಿಂಗ್ ಬಟ್ ಮೆಟಲ್ ಅಯಾನ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ ನಾನು ಬೇಕೇ ಬೇಕು, ನನ್ನ ಬಾಡಿ ಫ್ಲೂಯಿಡಲ್ಲಿ ಅದಿದ್ದೇ ಇರುತ್ತೆ. ಬಾಡಿ ಫ್ಲೂಯಿಡ್ ಅಂದ ತಕ್ಷಣ ಅದು ಬ್ಲಡ್ ಆಗ್ಬೋದು ಅಥವಾ ವೇರಿಯಸ್ ಆಫ್ ಫ್ಲೂಯಿಡ್ಸ್ ಇಟ್ ವಿಲ್ ಬಿ ಎಕ್ಸ್ಕ್ರೀಟೆಡ್ ಇನ್ ಅವರ್ ಬಾಡಿ. ಸೊ ಅದು ಯಾವುದಾದ್ರೂ ಇರ್ಬೋದು. ಸೊ ಈ ಎಲೆಕ್ಟ್ರೋಲೈಟ್ಸ್ ಯಾವ್ದಾಗಿರ್ಬೋದು, ಸೋಡಿಯಂ ಆಗಿರ್ಬೋದು, Na+ ಆಗಿರ್ಬೋದು, K+ ಆಗಿರ್ಬೋದು, Ca2+ ಆಗಿರ್ಬೋದು, Mg2+ ಆಗಿರ್ಬೋದು, Cl- ಆಗಿರ್ಬೋದು. ಇವೆಲ್ಲ ಇನ್ ಒನ್ ಆರ್ ದಿ ಅದರ್ ವೇ ಇನ್ ಆರ್ಡರ್ ಟು ಡೂ ದಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ವೇರಿಯಸ್ ಆಕ್ಟಿವಿಟಿ ಇನ್ ದಿ ಸೆಲ್ ನಮ್ಗೆ ಇವೆಲ್ಲ ಬೇಕೇ ಬೇಕಾಗ್ತವೆ. ಸೊ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಅಯಾನ್ಸ್. ದೇ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಫಾರ್ಮ್. ಅಂಥದಕ್ಕೆ ಎಲೆಕ್ಟ್ರೋಲೈಟ್ಸ್ ಅಂತೀವಿ. ಚಾರ್ಜ್ ಪಾರ್ಟಿಕಲ್ಸು, ಅಯಾನ್ಸ್ ಅಂದ್ರೆ ಏನು, ಚಾರ್ಜ್ ಪಾರ್ಟಿಕಲ್ಸ್. ಅವು ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು, ಇಲ್ಲಾಂದ್ರೆ ಅವು ನೆಗೆಟಿವ್ಲಿ ಚಾರ್ಜ್ ಇರ್ಬೋದು. ಅವೆರಡಕ್ಕೂ ನಾವೇನಂತ ಕರಿತೀವಿ, ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಓಕೆ, ಬೇಸ್ಡ್ ಆನ್ ದಿ ಎಕ್ಸ್ಟೆಂಟ್ ಆಫ್ ಅಯನೈಸೇಷನ್. ಈಗ ಏನಾಗ್ತಾ ಇದೆ, ಅದನ್ನು ನಾವು ವಾಟರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀವಿ ಅಥವಾ ಮೋಲ್ಟನ್ ಸ್ಟೇಟಲ್ಲಿ ಏನಾಗ್ತಾ ಇದೆ, ಅದು ಅಯಾನ್ ಫಾರ್ಮಲ್ಲಿ ಇದೆ. ಅದು ಎಷ್ಟು ಅಯಾನ್ ಫಾರ್ಮಲ್ಲಿ ಇದೆ, ಎಷ್ಟು ಎಕ್ಸ್ಟೆಂಟಲ್ಲಿ ಅಯನೈಸೇಷನ್ ಆಗ್ತಾ ಇದೆ, ಆ ಬೇಸಿಸ್ ಮೇಲೆ ಅದನ್ನು ಮತ್ತೆ ಫರ್ದರ್ ನಾವು ಎರಡು ಟೈಪ್ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು, 100% ಎಲೆಕ್ಟ್ರೋಲೈಟ್ ಆಗುತ್ತೆ, ಕಂಪ್ಲೀಟ್ ಅಯನೈಸೇಷನ್ ಆಗುತ್ತೆ. ಸೊ ಈವನ್ ಇನ್ ದಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸೊ ನಿಮಗೆ ಗೊತ್ತು, ಎಲೆಕ್ಟ್ರೋಲೈಟ್ಸ್ ಏನಾಗಿರುತ್ತೆ, ಡೈಲ್ಯೂಷನ್ ಆದಷ್ಟು ಅವು ಡಿಸೋಸಿಯೇಟ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತೊಗೊಂಡಿದ್ರು 100% ಅಯನೈಸೇಷನ್ ಆಗ್ತಾ ಇದೆ. ಈಗ ನಾನು 100 ಗ್ರಾಮ್ NaOH ತೊಗೊಳ್ತಾ ಇದ್ದೀನಿ ಅಂತಂದರೆ 100 ಗ್ರಾಮ್ಸು Na+ ಮತ್ತು OH- ಆಗಿ ಕನ್ವರ್ಟ್ ಆಗಿರುತ್ತೆ. ಅಂಥದಕ್ಕೆ ನಾನೇನಂತ ಕರಿತೀನಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀನಿ. ಯಾವ್ಯಾವುದು ಅಂದರೆ ಸ್ಟ್ರಾಂಗ್ ಆ್ಯಸಿಡ್ಸ್ ಇರ್ಬೋದು, HCl, ನೈಟ್ರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡ್. ಸ್ಟ್ರಾಂಗ್ ಬೇಸ್ ಅಂದರೆ NaOH, KOH, ಬೇರಿಯಂ ಹೈಡ್ರಾಕ್ಸೈಡು. ಸಾಲ್ಟ್ಸ್, ಸೋಡಿಯಂ ಕ್ಲೋರೈಡು, ಸೋಡಿಯಂ ನೈಟ್ರೇಟು, ಅಮೋನಿಯಂ ನೈಟ್ರೇಟು, ಇವೆಲ್ಲನೂ ನಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ದೇ ಅಂಡರ್ಗೋ ಅಯನೈಸೇಷನ್, ದೇ ಅಂಡರ್ಗೋ ಡಿಸೋಸಿಯೇಷನ್ 100% ಇನ್ ಸೊಲ್ಯೂಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಕೆಲವೊಂದಿದೆ, ದೇ ಗೋಯಿಂಗ್ ಟು ಫಾರ್ಮ್ ಅಯಾನ್ಸ್, ದೇ ಅಂಡರ್ಗೋ ಅಯನೈಸೇಷನ್, ದೇ ಅಂಡರ್ಗೋ ಡಿಸೋಸಿಯೇಷನ್, ಬಟ್ ನಾಟ್ ಟು ಎ 100%, ಪಾರ್ಷಲಿ ಆಗುತ್ತಲ್ಲ, ಅಂಥದಕ್ಕೆ ನಾವು ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಅಸ್ಟಿಕ್ ಆ್ಯಸಿಡು, ಫಾರ್ಮಿಕ್ ಆ್ಯಸಿಡು, ಬೆನ್ಸೋಯಿಕ್ ಆ್ಯಸಿಡು, ಆ ಥರ ಬೇಸಸ್ನ ತೊಗೊಂಡ್ರೆ ಅಮೋನಿಯಂ ಹೈಡ್ರಾಕ್ಸೈಡು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡು, ಜಿಂಕ್ ಹೈಡ್ರಾಕ್ಸೈಡು, ಇದನ್ನೆಲ್ಲ ನಾವೇನಂತ ಕರಿತೀವಿ, ವೀಕ್ ಅಂತ ಹೇಳ್ತೀವಿ. ಎರಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸು, ವೀಕ್ ಎಲೆಕ್ಟ್ರೋಲೈಟ್ಸು ಎರಡು ಏನಾಗುತ್ತೆ, ವೆನ್ ದೇ ಡಿಸಾಲ್ವ್ಡ್ ಇನ್ ವಾಟರ್ ದೇ ಗೋಯಿಂಗ್ ಟು ಫಾರ್ಮ್ ಅಯಾನ್ಸ್. ಆದರೆ ಯಾವುದು 100% ಆಗುತ್ತಲ್ಲ ಅದನ್ನು ಸ್ಟ್ರಾಂಗ್ ಅಂತ ಹೇಳ್ತೀವಿ, ಯಾವುದು 100% ಆಗಲ್ಲ ಅದನ್ನು ನಾವೇನಂತ ಕರಿತೀವಿ, ವೀಕ್ ಅಂತ ಹೇಳ್ತೀವಿ. ಸೊ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, Na+ ಮತ್ತು OH- ಆಗಿ ಆಗುತ್ತೆ, ಸ್ಟ್ರಾಂಗ್ ಬೇಸ್ ಅದು. ಆ ಥರ ಪೊಟ್ಯಾಷಿಯಂ ಕ್ಲೋರೈಡ್ ಸಾಲ್ಟ್ನ ತೊಗೊಳ್ತಾ ಇದ್ದೀನಿ, K+ ಮತ್ತು Cl- ಆಗಿ ಅದು ಸ್ಪ್ಲಿಟ್ ಆಗ್ತಾ ಇದೆ.
ಆ ಥರ ವೀಕ್ ಎಲೆಕ್ಟ್ರೋಲೈಟ್ಸ್ ತೊಗೊಂಡ್ರೆ ಅಮೋನಿಯಂ ಹೈಡ್ರಾಕ್ಸೈಡು ಅಮೋನಿಯಂ ಪ್ಲಸ್ ಹೈಡ್ರಾಕ್ಸೈಡ್ ಅಯಾನ್ ಆಗಿ OH ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮರ್ಕ್ಯುರಿಕ್ ಅಯಾನ್ ಪ್ಲಸ್ ಕ್ಲೋರೈಡ್ ಅಯಾನ್ಸ್, ಎರಡರಲ್ಲೂ ಅಯಾನ್ಸ್ ಬರ್ತಾ ಇದೆ. ದ ಎಕ್ಸ್ಟೆಂಟ್ ಇನ್ ವಿಚ್ ದ ಅಯೋನೈಸೇಷನ್ ಟೇಕ್ಸ್ ಪ್ಲೇಸ್, ಎಷ್ಟು ಪರ್ಸೆಂಟ್ಗೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಾವು ಅದನ್ನ ಸ್ಟ್ರಾಂಗ್ ಅಥವಾ ವೀಕಾ ಅಂತ ಡಿಸೈಡ್ ಮಾಡ್ತೀವಿ. ಒನ್ಸ್ ನನಗೆ ಸ್ಟ್ರಾಂಗಾ ವೀಕಾ ಅಂತ ಗೊತ್ತಾದ್ಮೇಲೆ, ಸ್ಟ್ರಾಂಗ್ ಆಗಿದ್ರೆ 100% ಆಗುತ್ತೆ, ತೊಂದರೆ ಇಲ್ಲ. ವೀಕ್ ಆಗಿದ್ರೆ ಟು ವಾಟ್ ಎಕ್ಸ್ಟೆಂಟ್ ಇಟ್ ಗೋಯಿಂಗ್ ಟು ಅಂಡರ್ಗೋ ಡಿಸೋಸಿಯೇಷನ್, ಯಾವ ಡಿಗ್ರಿ, 10%, 20%, 50%, ಎಷ್ಟು ಪರ್ಸೆಂಟ್ ಅದು ಡಿಸೋಸಿಯೇಟ್ ಆಗ್ತಾ ಇದೆ, ಹೆಂಗೆ ಕಂಡಿಡ್ಕೊಳ್ಳೋದು? ಅದಕ್ಕೆ ಒಂದು ಯೂನಿಟ್ ಇದೆ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ? ಆಲ್ಫಾ ಅಂತ ಕರಿತೀವಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಾರೆ, ಡಿಗ್ರಿ ಆಫ್ ಅಯೋನೈಸೇಷನ್ ಅಂತ ಹೇಳ್ತಾರೆ. ಎಗೇನ್ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಟರ್ಮಿನಾಲಜೀಸ್ ಯೂಸ್ ಮಾಡ್ತಾರೆ. ಒನ್ ಆ್ಯಂಡ್ ದಿ ಸೇಮ್. ಅಯೋನೈಸೇಷನ್ ಅಂದ್ರೂ ಒಂದೇ, ಡಿಸೋಸಿಯೇಷನ್ ಅಂದ್ರೂ ಒಂದೇ. ಎಷ್ಟು ಡಿಗ್ರಿ ಡಿಸೋಸಿಯೇಷನ್ ಆಗ್ತಾ ಇದೆ ಅದನ್ನು ಕಂಡುಹಿಡ್ಕೊಳ್ಳೋಕ್ಕೆ ನಾವೇನಂತ ಕರಿತೀವಿ? ಆಲ್ಫಾ ಅಂತ ಹೇಳ್ತೀವಿ. ಇಟ್ ಇಸ್ ಅ ಫ್ರಾಕ್ಷನ್ ಆಫ್ ದಿ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ which ionize or dissociate into constituent ions. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಾನೀಗ 100 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಯಾವುದೋ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಅದು ಎಷ್ಟು ಪರ್ಸೆಂಟು ಅಯಾನ್ಸ್ ಆಗಿ ಕನ್ವರ್ಟ್ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಅದರಿಂದ ನನಗೆ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಫ್ರಾಕ್ಷನ್ ಆಫ್ ದಿ ಅಯಾನ್ಸ್ ಎಷ್ಟಿದೆ ಇಂಟು ಎ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್, ಅದರಿಂದ ನನಗೆ ಆಲ್ಫಾ ಗೊತ್ತಾಗ್ತಾ ಹೋಗುತ್ತೆ. ಆಲ್ಫಾ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಯೋನೈಸ್ ಆರ್ ಡಿಸೋಸಿಯೇಟ್, ಎಷ್ಟು ಡಿಸೋಸಿಯೇಟ್ ಆಗಿದೆ ಅದು ಮೇಲೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ದಿ ಮಾಲಿಕ್ಯೂಲ್ಸ್. ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ 100 ಇದೆ, 60% ಡಿಸೋಸಿಯೇಟ್ ಆಗಿದ್ರೆ 60 ಡಿವೈಡೆಡ್ ಬೈ 100 ಮಾಡ್ಕೊಳ್ತೀನಿ, ಅವಾಗ ಅದು 0.6 ಆಗುತ್ತೆ. ಆಲ್ಫಾ ಎಷ್ಟು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಅಂತಂದರೆ 0.6 ಅಂತ ನಾನು ಹೇಳ್ತೀನಿ. ಎಷ್ಟು ಪರ್ಸೆಂಟೇಜು ಅಯಾನ್ಸ್ ಇದೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ನ, ಅವೆರಡದ್ದು ರೇಷಿಯೋ ತೊಗೊಂಡಾಗ ನಮಗೆ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತೀವಿ, ಇಲ್ಲಾಂದರೆ ಡಿಗ್ರಿ ಆಫ್ ಅಯೋನೈಸೇಷನ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಆಲ್ಫಾ ಏನಿದೆಯಲ್ಲ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಿದೆಯಲ್ಲ ಅದು 1 ಇರುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಗೆ ಲೆಸ್ ದ್ಯಾನ್ 1 ಇರುತ್ತೆ. ಯಾಕೆಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಎಷ್ಟಿರುತ್ತೆ? 100% ಅಯೋನೈಸೇಷನ್ ಆಗಿರುತ್ತೆ, ಡಿವೈಡೆಡ್ ಬೈ 100 ಆಗುತ್ತೆ, ಹಂಗಾಗಿ ಅದು 1 ಆಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಸ್ ತೊಗೊಂಡ್ರೆ ಎಷ್ಟಾಯಿತು? 60% 40%, 40 ಡಿವೈಡೆಡ್ ಬೈ 100 ಮಾಡಿದ್ರೆ ಆಲ್ವೇಸ್ ಇಟ್ ಇಸ್ ಲೆಸ್ ದ್ಯಾನ್ 1 ಆಗುತ್ತೆ. ಸೊ ಹಾಗಾಗಿ ನಿಮಗೆ ವೀಕ್ ಎಲೆಕ್ಟ್ರೋಲೈಟ್ಗೆ ಯಾವಾಗೂ ಲೆಸ್ ದ್ಯಾನ್ 1 ಇರುತ್ತೆ. ಇನ್ ಎ ಸೊಲ್ಯೂಷನ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್ ಎಕ್ಸಿಸ್ಟ್ ಎ ಡೈನಮಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಅಯಾನ್ಸ್ ಅಂಡ್ ದಿ ಮಾಲಿಕ್ಯೂಲ್ಸ್. ಸೊ ಹಾಗಾಗಿ ನಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ನಾವು ಕಂಡುಹಿಡ್ಕೊಳ್ಳೋದು ಬೇಕಾಗಿಲ್ಲ, ಯಾಕೆ ಅಂದರೆ 100% ಆಗಿರುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ 1 ಬಂದಿರುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಅಷ್ಟೇ ನಾವು ಓದಬೇಕು. ವೀಕ್ ಎಲೆಕ್ಟ್ರೋಲೈಟ್ಸಲ್ಲಿ ಅಷ್ಟೇ ಏನಾಗಿರುತ್ತೆ ಅಂದರೆ, ಈಕ್ವಿಲಿಬ್ರಿಯಮಲ್ಲಿ ತೊಗೊಂಡಾಗ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಚೆಕ್ ಮಾಡಿದಾಗ ಅರ್ಧ ಮಾಲಿಕ್ಯೂಲ್ಸಲ್ಲಿರುತ್ತೆ, ಅರ್ಧ ಅಯಾನಿಕ್ ಫಾರ್ಮಲ್ಲಿರುತ್ತೆ. ಹಾಗಾಗಿ ನಾವು ಅಯಾನಿಕ್ ಈಕ್ವಿಲಿಬ್ರಿಯಮನ್ನು ಯಾಕೆ ಓನ್ಲಿ ಫಾರ್ ವೀಕ್ ಎಲೆಕ್ಟ್ರೋಲೈಟ್ಗೆ ಓದ್ತೀವಿ ಅಂದರೆ ದಿಸ್ ಇಸ್ ದಿ ರೀಸನ್. ಓಕೆ, ಹಾಗಾದ್ರೆ ಯಾವ್ದಾದ್ರು ಫ್ಯಾಕ್ಟರ್ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಅಫೆಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ? 4 ಪ್ಯಾರಾಮೀಟರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಡಿಸೋಸಿಯೇಷನ್. ಒಂದು ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್, ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ನೋಡ್ಕೋಬೇಕು. ನೇಚರ್ ಆಫ್ ದಿ ಸಾಲ್ವೆಂಟಲ್ಲಿ ನಾವು ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ, ಅದನ್ನು ನೋಡ್ಕೋಬೇಕಾಗತ್ತೆ. ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಬೇಕಾಗತ್ತೆ. ಕಾನ್ಸಂಟ್ರೇಷನ್ ಅಂದರೆ ಯಾವುದೋ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡೋದಕ್ಕೆ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಬೇಕು. ವಾಟ್ ಈಸ್ ದ ಅಮೌಂಟ್ ಆಫ್ ಸೊಲ್ಯೂಟ್, ವಾಟ್ ಇಸ್ ದ ಅಮೌಂಟ್ ಆಫ್ ಸಾಲ್ವೆಂಟ್, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ಎಷ್ಟು ಸೊಲ್ಯೂಟ್ನ ಎಷ್ಟು ಸಾಲ್ವೆಂಟಲ್ಲೇ ಡಿಸಾಲ್ವ್ ಮಾಡಿದ್ದೀರಾ ಆ ಬೇಸಿಸ್ ಮೇಲೆ ಕಾನ್ಸಂಟ್ರೇಷನ್ ಹೇಳ್ತೀವಿ. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಟೆಂಪರೇಚರ್. ಸೊ ದಿಸ್ ಆರ್ ದಿ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್. ಡಿಸೋಸಿಯೇಷನ್ ಅಂದ್ರೇನು? ಸ್ಪ್ಲಿಟ್ ಆಗುವಂಥದ್ದು. ಸ್ಪ್ಲಿಟ್ ಆಗೋದಕ್ಕೆ 4 ಪ್ಯಾರಾಮೀಟರ್ಗಳು ಅಫೆಕ್ಟ್ ಮಾಡ್ತವೆ. ಒಂದು ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್. ನಾನು ಮುಂಚೆನೇ ಹೇಳ್ದಂಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದ್ರೆ ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ, ಆಲ್ಫಾ ಇಸ್ ಆಲ್ಮೋಸ್ಟ್ 1. ವೀಕ್ ಎಲೆಕ್ಟ್ರೋಲೈಟ್ ಇದ್ರೆ ಪಾರ್ಷಿಯಲ್ ಡಿಸೋಸಿಯೇಷನ್ ಆಗುತ್ತೆ, ಹಂಗಾಗಿ ಆಲ್ಫಾ ಏನಾಗುತ್ತೆ? ಲೆಸ್ ದ್ಯಾನ್ 1 ಇರುತ್ತೆ. ನೇಚರ್ ಆಫ್ ದಿ ಸಾಲ್ವೆಂಟ್ ನಾನು ಹೇಳಿದೆ, ಪೋಲಾರ್ ಸಾಲ್ವೆಂಟು ಮತ್ತು ನಾನ್ ಪೋಲಾರ್ ಸಾಲ್ವೆಂಟ್ ಇದೆ. ಪೋಲಾರ್ ಸಾಲ್ವೆಂಟಲ್ಲಿ ಏನಾಗುತ್ತೆ ಅಂದರೆ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುತ್ತೆ. ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುವಂಥ ಸಾಲ್ವೆಂಟ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಹೈ ಡಿಗ್ರಿ ಆಫ್ ಡಿಸೋಸಿಯೇಷನ್. Generally, polar solvent they are going to have high degree of dissociation.
ಪೋಲಾರ್ ಸಾಲ್ವೆಂಟ್ ಅಂದರೆ ದೋಸ್ ಆರ್ ದಿ ಸಾಲ್ವೆಂಟ್ ವಿಚ್ ಗೋಯಿಂಗ್ ಟು ಹ್ಯಾವ್ 2 poles. ಆ ಸಾಲ್ವೆಂಟ್ ಅಲ್ಲಿ 2 ಪೋಲ್ ಇದ್ರೆ ಅಂಥದಕ್ಕೆ ನಾವು ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಅಲ್ಲಿ ಏನಾಗ್ತದೆ H2O ಇದೆ, ಅದು OH ಮೈನಸ್ H+, ಹಂಗಾಗಿ 2 ಪೋಲ್ ಇದೆ. ಸೊ ಆ ಥರ ಸಾಲ್ವೆಂಟ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಈಗ ಅಮೋನಿಯಾ ಇದೆ, ಅಮೋನಿಯಾದಲ್ಲೂ ಅಷ್ಟೇ ಇಟ್ಸ್ ಅ ಪೋಲಾರ್ ಸಾಲ್ವೆಂಟ್, 2 ಪೋಲ್ ಇದೆ, H+ NH2-, ಆ ಥರ ಇರುತ್ತಲ್ಲ ಅಂಥ ಸಾಲ್ವೆಂಟ್ಗೆ ನಾವೇನಂತ ಕರಿತೀವಿ, ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಜನರಲಿ ಪೋಲಾರ್ ಸಾಲ್ವೆಂಟ್ಗೂ ಜೊತೆಗೆ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದ್ರೆ ಅಂಥ ಸಾಲ್ವೆಂಟು ದೇ ಅಂಡರ್ಗೋ 100% ಡಿಸೋಸಿಯೇಷನ್. ಪೋಲಾರ್ ಸಾಲ್ವೆಂಟ್ ಇದ್ದು ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದ್ರೆ ಆವಾಗ 100% ಏನಾಗುತ್ತೆ, ಅದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಂಪ್ಲೀಟ್ಲಿ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್, ಡೈಲ್ಯೂಷನ್ ಆಗ್ತಾ ಇದ್ದಂಗೆ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಡೈಲ್ಯೂಟ್ ಮಾಡ್ತಾ ಹೋದಂಗೆ ನಂಬರ್ ಆಫ್ ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಲ್ಯೂಷನ್ ಅಂದ್ರೇನು, ಅದಕ್ಕೆ ಮತ್ತೆ ನೀರು ಹಾಕ್ತಾ ಇದ್ರೆ, ಈಗ ಏನು ಮಾಡಿದ್ದೀರಾ, 10 ml ಸೊಲ್ಯೂಷನ್ಗೆ ಅದಕ್ಕೆ ಇನ್ನೊಂದು 10 ml ವಾಟರ್ ಹಾಕಿದ್ರೆ ಅವಾಗ ಏನಾಯಿತು, 20 ml ಆಯಿತು. ಅವಾಗ ಏನಾಯಿತು, ಅದು ಡೈಲ್ಯೂಟ್ ಆಯಿತು. ಅದಕ್ಕೆ ಏನಂತ ಕರಿತೀವಿ, ಡೈಲ್ಯೂಷನ್ ಅಂತ ಹೇಳ್ತೀವಿ. ಡೈಲ್ಯೂಟ್ ಮಾಡಿದಾಗ ಈ ವಾಟರಲ್ಲಿ ಇರುವಂಥ ಈಗ 10 ml ಎಕ್ಸ್ಟ್ರಾ ಏನು ವಾಟರ್ ಹಾಕಿದ್ರಲ್ಲ ಅದು ಏನಾಗುತ್ತೆ ಅಂತಂದರೆ ಅಯಾನ್ಸ್ನ ಕೊಡುತ್ತೆ, H+ ಮತ್ತು OH- ಅಯಾನ್ಸ್ನ ಕೊಡುತ್ತೆ. ಹಂಗಾಗಿ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗುತ್ತೆ. ಆಸ್ ದ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಾಗ ಇಮಿಡಿಯೇಟ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. I thought temperature also influences the degree of dissociation. As the temperature increases, degree of dissociation is also increases. ಇಲ್ಲಿ ನಾನು ಏನು ಆಲ್ಫಾ ಅಂತ ಬರ್ತಿದ್ದೇನಲ್ಲ, ದಿಸ್ ಆಲ್ಫಾ ಇಸ್ ನಥಿಂಗ್ ಬಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇತ್ತು, ಪೋಲಾರ್ ಸಾಲ್ವೆಂಟ್ ಇತ್ತು ವಿತ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇತ್ತು, ಡೈಲ್ಯೂಟ್ ಆಗಿತ್ತು, ಹೈ ಟೆಂಪರೇಚರ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಇಟ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಓಕೆ, ಈಗ ಡಿಸೋಸಿಯೇಷನ್ ಗೊತ್ತಾಗುತ್ತೆ ಹೇಗಾಗಿದೆ ಅಂತ, ಎಷ್ಟಾಗುತ್ತೆ, ಎಷ್ಟು ಎಕ್ಸ್ಟೆಂಟ್ಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದು ಕಂಡುಹಿಡಿಯೋದಕ್ಕೆ ಒಂದು ಯೂನಿಟ್ ಇದೆ, ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಸೊ ಈಗ ಡಿಸೋಸಿಯೇಟ್ ಆಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ಗೆ ಡಿಸೋಸಿಯೇಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ, ಎಷ್ಟು ಡಿಗ್ರಿ ಡಿಸೋಸಿಯೇಷನ್ ಆಗ್ತಿದೆ ಅಂತ ಗೊತ್ತಿದೆ. ಆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಪ್ರಕಾರ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ವೀಕ್ ಎಲೆಕ್ಟ್ರೋಲೈಟ್ನ ತಗೊಳ್ತೀನಿ. ಈ ಕಂಪ್ಲೀಟ್ ಈ ಚಾಪ್ಟ್ರಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಂದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದಿ ವೀಕ್ ಎಲೆಕ್ಟ್ರೋಲೈಟ್, ಬಿಕಾಸ್ ಓನ್ಲಿ ದ ವೀಕ್ ಎಲೆಕ್ಟ್ರೋಲೈಟ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದಿ ಅಯನೈಸ್ಡ್ ಅಂಡ್ ಅನ್ಅಯನೈಸ್ಡ್ ಮಾಲಿಕ್ಯೂಲ್ಸ್ ಮತ್ತು ಅಯಾನ್ಸ್ ಮಧ್ಯೆ ಈಕ್ವಿಲಿಬ್ರಿಯಂ ಇರೋದು ಯಾವಾಗ, ಓನ್ಲಿ ವಿಫ್ ದರ್ ಇಸ್ ಅನ್ ವೀಕ್ ಎಲೆಕ್ಟ್ರೋಲೈಟ್. ಹಾಗಾಗಿ ಈ ಚಾಪ್ಟರ್ ಪೂರ್ತಿ ನಾವು ಏನೇ ಡಿರೈವೇಷನ್ ಮಾಡಲಿ, ಏನೇ ಮಾಡಲಿ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ವೀಕ್ ಎಲೆಕ್ಟ್ರೋಲೈಟ್. ಸೊ ಒಂದು ವೀಕ್ ಎಲೆಕ್ಟ್ರೋಲೈಟ್ ತಗೊಳ್ತಾ ಇದ್ದೀನಿ, AB ಅಂತ ತಗೊಳ್ತಾ ಇದ್ದೀನಿ. ಅದು A+ ಮತ್ತು B- ಆಗಿ ಡಿವೈಡ್ ಆಗ್ತಾ ಇದೆ, ಅಯನೈಸ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಅಯನೈಸೇಷನ್ ಆಗ್ತಾ ಇಲ್ಲ, ಪಾರ್ಷಿಯಲ್ ಅಯನೈಸೇಷನ್ ಆಗ್ತಾ ಇದೆ. ಇಟ್ಸ್ ಅ ವೀಕ್ ಎಲೆಕ್ಟ್ರೋಲೈಟ್. ಸೊ ಈಗ ಏನು ಮಾಡ್ತೀನಿ, ನಾನು ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀನಿ. ಇದನ್ನ ಆಲ್ರೆಡಿ ನೀವು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಓದಿರ್ತೀರಾ. ಸೊ ಅದರಲ್ಲಿ ಏನು ಹೇಳ್ತೀವಿ ಅಂತಂದರೆ, K is called as ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ ಕಾನ್ಸ್ಟೆಂಟ್ ಏನು ಹೇಳುತ್ತೆ ಅಂದರೆ, ನಂಬರ್ ಆಫ್ molar concentration of the reactants divided by the molar concentration of the product ಅಂತ ಹೇಳುತ್ತೆ. ಸೊ ನನಗೆ ಇಲ್ಲಿ ರಿಯಾಕ್ಟೆಂಟ್ ಯಾವುದಿದೆ, A+ ಮತ್ತು B+. ಸೊ ಅದರದ್ದು ಅಯಾನಿಕ್ ಮೋಲಾರ್ ಕಾನ್ಸಂಟ್ರೇಷನ್ ತಗೊಳ್ತೀನಿ, ದಟ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ AB ಮಾಡ್ಕೊಳ್ತೀನಿ. ಅವಾಗ ನನಗೆ ಏನು ಕಾನ್ಸ್ಟೆಂಟ್ ಬರುತ್ತಲ್ಲ ಅದಕ್ಕೆ ನಾನು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕರಿತೀನಿ, ಇಲ್ಲ ಅಂದರೆ ಅಯನೈಸೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದೀನಿ. ಬಿಕಾಸ್ ಹಿಯರ್ ಇನ್ ದಿಸ್ ರಿಯಾಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಎನ್ ಅಯಾನ್ಸ್, ಹಂಗಾಗಿ ಅದನ್ನು ನಾವು ಅಯನೈಸೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹೈಯರ್ ದಿ ವ್ಯಾಲ್ಯೂ ಆಫ್ ದ K, ಹೈಯರ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್. K ಜಾಸ್ತಿ ಆಗ್ತಾ ಇದೆ ಅಂದರೆ ವಾಟ್ ಈಸ್ K ಇಸ್ ಅ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. K ಜಾಸ್ತಿ ಆಗ್ತಾ ಇದ್ದಂಗೆ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಜಾಸ್ತಿ ಆಗ್ತಾ ಇದೆ. ಹೈಯರ್ ದಿ ವ್ಯಾಲ್ಯೂ ಆಫ್ ದಿ K, ಮೋರ್ ಇಸ್ ದ ಸ್ಟ್ರೆಂತ್ ಆಫ್ ದಿ ಆಸಿಡ್ ಆರ್ ಎ ಬೇಸ್. ಸೊ ನಾನು ಆಸಿಡ್ ಸ್ಟ್ರೆಂತ್ ಬೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅದನ್ನು ನಾನು ಅದು ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೂ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಹೈಯರ್ ದಿ K ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಡಿಗ್ರಿ ಆಫ್ ಡಿಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ದಟ್ ವಿಲ್ ಬಿಕಮ್ ಐದರ್ ಎ ಸ್ಟ್ರಾಂಗ್ ಆಸಿಡ್ ಆರ್ ಎ ಬೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈಗ ನಾವೇನು ಮಾಡೋಣ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ, ಅದು ಆಸಿಡ್ ಬೇಕಾದ್ರೂ ಇರ್ಬೋದು ಅಥವಾ ಬೇಸಿಕ್ ಬೇಕಾದ್ರೂ ಆಗಿರ್ಬೋದು. ಈಗ ಒಂದು ಆಸಿಡ್ ತಗೊಳ್ಳೋಣ, ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಯಾಕೆಂದ್ರೆ ಇನ್ನು ವೀಕ್ ಆಸಿಡ್ನ ತಗೋಬೇಕು. ವೀಕ್ ಆಸಿಡ್ಸ್ ಆರ್ ವೀಕ್ ಎಲೆಕ್ಟ್ರೋಲೈಟ್ಸ್, ಹಾಗಾಗಿ ವೀಕ್ ಆಸಿಡ್ನ ತಗೊಳ್ತಾ ಇದ್ದೀನಿ, ಅದು ಡಿಸೋಸಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಏನಾಗ್ತಿದೆ ಅಂದರೆ
CH3COOH ಇದ್ದಿದ್ದು CH3COO ಮೈನಸ್ H ಪ್ಲಸ್ ಆಗ್ತಿದೆ. ನೋಡ್ಕೋಬೇಕು, ನಾನು ಆರೋ ಮಾರ್ಕು ಡಬಲ್ ಸೈಡೆಡ್ ತೋರಿಸ್ತಾ ಇದ್ದೀನಿ. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದಿ ರಿಯಾಕ್ಟೆಂಟ್ ಅಂಡ್ ದಿ ಪ್ರಾಡಕ್ಟ್. ಅಯನೈಸ್ಡ್ ಅಂಡ್ ಅನ್ಅಯನೈಸ್ಡ್ ಮಾಲಿಕ್ಯೂಲ್ ಮಧ್ಯೆ ನಿಮಗೆ ಈಕ್ವಿಲಿಬ್ರಿಯಂ ಇದೆ ಅಂತ. ಇದಕ್ಕೂ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀನಿ. molar concentration of the reactant divided by the molar concentration of the product divided by the molar concentration of the reactant ನ ತಗೊಳ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ CH3COO ಮೈನಸ್ H ಪ್ಲಸ್ ಮೇಲ್ಗಡೆ ಬರುತ್ತೆ ಡಿವೈಡೆಡ್ ಬೈ. ಈಗ ನಿಮಗೆ ಏನು ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂಗೆ ನಾನು ಏನಂತ ಕರಿತೀನಿ, KA ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆಸಿಡ್ ಇದೆ, ಹಾಗಾಗಿ ಇದನ್ನ ನಾನು KA ಅಂತ ಹೇಳ್ತೀನಿ. ನೋ ನೀಡ್ ಟು ಟೆಲ್ ವೀಕ್ ಆಸಿಡ್ ಬಿಕಾಸ್ KA ಕ್ಯಾಲ್ಕುಲೇಟ್ ಮಾಡೋದು ಯಾವಾಗಲೂ ನಾವು ವೀಕ್ ಎಲೆಕ್ಟ್ರೋಲೈಟ್ಗೆ ಐದರ್ ಇಟ್ ಮೇ ಬಿ ಆಸಿಡ್ ಆರ್ ಇಟ್ ಬೇಸ್. ಸೊ KA ಇಸ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆಸಿಡ್. ಆಯ್ತಲ್ಲ, ನಾನು ಫಾರ್ಮಿಕ್ ಆಸಿಡ್ನ ತಗೊಳ್ತಾ ಇದ್ದೀನಿ. HCOOH ಇದೆ, ಅದನ್ನು ಡಿಸೋಸಿಯೇಟ್ ಮಾಡಿದಾಗ HCOO ಮೈನಸ್ H ಪ್ಲಸ್ ಆಗುತ್ತೆ. KA ಕ್ಯಾಲ್ಕುಲೇಟ್ ಮಾಡಿದ್ರೆ ಮತ್ತೆ ರಿಯಾಕ್ಟೆಂಟ್ ಬರ್ಕೊಳ್ತೀರಾ, ಮೋಲಾರ್ ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಮಾಡ್ಕೊಳ್ತೀರಾ, ಅವಾಗ ನಿಮಗೆ KA ವ್ಯಾಲ್ಯೂ ಬರ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದೆ KA ವ್ಯಾಲ್ಯೂ ಇಂದ ನಾನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ವೆದರ್ ದಿ ಗಿವನ್ ಆಸಿಡ್ ಇಸ್ ಸ್ಟ್ರಾಂಗ್ ಆಸಿಡ್ ಅಲ್ಲ ವೀಕ್ ಆಸಿಡ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹೇಗೆ ಅಂದರೆ KA ಏನಾದರೂ 1 to 10⁻³ ಇತ್ತು ಅಂದರೆ ಮಾಡ್ರೇಟ್ ಆಸಿಡ್ ಇರುತ್ತೆ. KA ಏನಾದರೂ ಲೆಸ್ ದ್ಯಾನ್ 10⁻³ ಆದರೆ ವೀಕ್ ಅಂತೀವಿ. ಮೋರ್ ದ್ಯಾನ್ 1 ಇತ್ತು ಅಂದರೆ ಅದನ್ನು ನಾವು ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಂದ ನಾನು ಐ ಕ್ಯಾನ್ ಕ್ಯಾಲ್ಕುಲೇಟ್ ಎಷ್ಟು ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಇಂದ ನನಗೆ ಎಷ್ಟು ಪರ್ಸೆಂಟೇಜ್ ಡಿಸೋಸಿಯೇಷನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದ್ರ ಬೇಸಿಸ್ ಮೇಲೆ ಅದು ಆಸಿಡ್ ವೀಕ್ ಆಸಿಡ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಈಗ ಏನು ಮಾಡ್ತಾ ಇದ್ದೀನಿ ನಾನು, ಈಗ ಅದೇ ಥರ ಏನು ಮಾಡ್ತಾ ಇದ್ದೀನಿ, ವೀಕ್ ಆಸಿಡ್ ಏನು ಮಾಡ್ತಾ ಇದ್ದೀನಿ, ವಾಟರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀನಿ. ಡಿಸಾಲ್ವ್ ಮಾಡಿದಾಗ ನನಗೆ ಏನಾಗ್ತಿದೆ, HO3 ಪ್ಲಸ್ KA ಪ್ಲಸ್ ಬರ್ತಾ ಇದೆ. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನಿಷಿಯಲ್ ಕಾನ್ಸಂಟ್ರೇಷನು C ಇದೆ ಅಂತ ಇಟ್ಕೊಳ್ಳಿ. ಅಂದ್ರೇನು, ನೀವು ಎಕ್ಸ್ಪೆರಿಮೆಂಟೇ ಸ್ಟಾರ್ಟ್ ಮಾಡಿಲ್ಲ, ಎರಡು ಒಂದಕ್ಕೊಂದು ಮಿಕ್ಸ್ ಮಾಡಿಲ್ಲ. ಈಗ ಏನು ಮಾಡಿದ್ದೀರಾ, ಒಂದು ಆ್ಯಸಿಡ್ನ ತೊಗೊಂಡಿದ್ದೀರಾ ಅಥವಾ ಒಂದು ವೀಕ್ ಎಲೆಕ್ಟ್ರೋಲೈಟ್ನ ತೊಗೊಂಡಿದ್ದೀರಾ, ಆ ವೀಕ್ ಎಲೆಕ್ಟ್ರೋಲೈಟ್ಗೆ ವಾಟರ್ ಹಾಕಿದ್ದೀರಾ. ಇಮಿಡಿಯೇಟ್ಲಿ ವಾಟರ್ ಹಾಕಿದ ತಕ್ಷಣ ಯಾವುದೂ ರೀತಿ ರಿಯಾಕ್ಷನ್ ಇಲ್ಲ. ಎರಡರದ್ದು ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ವಾಟರ್ದು ನಿಮಗೆ ವೀಕ್ ಎಲೆಕ್ಟ್ರೋಲೈಟ್ ಎಷ್ಟಿರುತ್ತೆ, 100% ಇದೆ ಅಂದರೆ 100% ಇರುತ್ತೆ. ರಿಯಾಕ್ಟೆಂಟ್ ಏನಿರುತ್ತೆ, ಇನ್ನು ಪ್ರಾಡಕ್ಟ್ದು ಏನಿರುತ್ತೆ, ಪ್ರಾಡಕ್ಟ್ ಇನ್ನು ಫಾರ್ಮೇಷನ್ನೇ ಆಗಿಲ್ಲ, ಹಾಗಾಗಿ ಅದರದ್ದು ಕಾನ್ಸಂಟ್ರೇಷನ್ ಏನಿರುತ್ತೆ 0 ಇರುತ್ತೆ. ಇದ್ರದ್ದು ಏನಿರುತ್ತೆ, ರಿಯಾಕ್ಟೆಂಟ್ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ನಾವು ಮ್ಯಾಕ್ಸಿಮಮ್ನ C ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ C ಇರುತ್ತೆ. ರಿಯಾಕ್ಟೆಂಟ್ ಏನಾಗುತ್ತೆ ಅಂದರೆ C ಇರುತ್ತೆ, ಪ್ರಾಡಕ್ಟ್ ಏನಾಗುತ್ತೆ ಅಂದರೆ 0 ಆಗುತ್ತೆ. ಅಟ್ ಈಕ್ವಿಲಿಬ್ರಿಯಮ್ ತಗೊಳ್ಳೋಣ. ಈಗ ಈಕ್ವಿಲಿಬ್ರಿಯಮ್ ತಗೊಳ್ಳೋಣ. ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ, ಈಕ್ವಿಲಿಬ್ರಿಯಮಲ್ಲಿ 100% ಅಂದರೆ ಏನಾಗುತ್ತೆ, ಅಯನೈಸ್ಡ್ ಮತ್ತು ಅನ್ಅಯನೈಸ್ಡ್ ಫಾರ್ಮ್ಸ್, ಅಯಾನ್ಸ್ ಮತ್ತು ಮಾಲಿಕ್ಯೂಲ್ಸ್ ದೇ ಆರ್ ಇನ್ ಈಕ್ವಲ್ ಪ್ರಪೋರ್ಷನ್ ಇರ್ತವೆ. ಹಾಗಾಗಿ ನಾನು ಅದನ್ನು 1 ಮೈನಸ್ ಆಲ್ಫಾ ಅಂತ ತಗೊಳ್ತೀನಿ. 1 ಅಂದರೆ 100% ಡಿಸೋಸಿಯೇಷನ್ ಆಯಿತು ಅಂತಂದರೆ 1 ಅಂತ ತಗೊಳ್ತೀನಿ. ಆ 1ರಲ್ಲಿ ಆಲ್ಫಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ನಾನು ಸಬ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ದಟ್ ವಿಲ್ ಬಿ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಟ್ ಈಕ್ವಿಲಿಬ್ರಿಯಮ್ ಅಂತ ಆಗುತ್ತೆ. ಆ ಥರ ಪ್ರಾಡಕ್ಟ್ ಕನ್ಸಿಡರ್ ಮಾಡಿಕೊಂಡ್ರೆ C ಆಲ್ಫಾ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನಾನು KA ಹಾಕ್ಕೊಟ್ರೆ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿದ್ರೆ KA ನಿಮ್ಗೆ ಏನು ಬರುತ್ತಲ್ಲ ಅದೇನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ C ಇಂಟು 1 ಮೈನಸ್ ಆಲ್ಫಾ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, PKA ಅಂತ ಹೇಳ್ತೀವಿ. ಈಗ ಏನು ಬಂತಲ್ಲ, ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, KA ಅಂತ ಹೇಳ್ತೀವಿ. ನೆಗೆಟಿವ್ ಲಾಗ್ ಆಫ್ ದಟ್ ತಗೊಳ್ತೀವಿ, ಅವಾಗ ಅದನ್ನು ನಾವೇನಂತ ಕರಿತೀವಿ, PKA ಅಂತ ಹೇಳ್ತೀವಿ. ಹೈಯರ್ ದಿ PKA ವ್ಯಾಲ್ಯೂ ಆಫ್ ಎನ್ ಆಸಿಡ್, ಲೋಯರ್ ಇಸ್ ದಿ ಆಸಿಡ್ ಸ್ಟ್ರೆಂತ್. KAಗೆ ಮತ್ತೆ ಸ್ಟ್ರೆಂತು, ಆಸಿಡ್ ಸ್ಟ್ರೆಂತು ಡೈರೆಕ್ಟಾಗಿ ಪ್ರಪೋರ್ಷನೇಟ್ ಆಗಿದೆ. PKA ಏನಿದೆಯಲ್ಲ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನಾವು ಯಾಕೆ KA ವ್ಯಾಲ್ಯೂಸ್ನ ತಗೊಳ್ಳಲ್ಲ ಅಂತಂದರೆ, ಯಾಕೆ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ, KA ವ್ಯಾಲ್ಯೂಸ್ ಏನಿದೆಯಲ್ಲ ಅದು ಇನ್ ಟರ್ಮ್ಸ್ ಆಫ್ 10⁻⁻⁴ -3 ಅಂತ ಬರುತ್ತೆ. ಕಂಪೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ PKA ವ್ಯಾಲ್ಯೂ ತೊಗೊಂಡ್ರೆ ಹೋಲ್ ನಂಬರ್ಸ್ ಇರುತ್ತೆ, ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, KA ವ್ಯಾಲ್ಯೂಸ್ಗಿನ ವಿ ಆರ್ ಗೋಯಿಂಗ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ PKA ವ್ಯಾಲ್ಯೂಸ್. KA ವ್ಯಾಲ್ಯೂ ಏನು ಬರುತ್ತಲ್ಲ ಅದಕ್ಕೆ ನೆಗೆಟಿವ್ ಲಾಗರಿದಮ್ ತಗೊಂಡಾಗ ನಿಮಗೆ ಏನು ಬರುತ್ತಲ್ಲ ಆ ವ್ಯಾಲ್ಯೂಗೆ ನಾನು ಅಂತ ಕರಿತೀನಿ, PKA ವ್ಯಾಲ್ಯೂ ಅಂತ ಹೇಳ್ತೀನಿ. ಅದೇ ಥರ ಈಗ ಇಲ್ಲಿ ಅಸ್ಟಿಕ್ ಆಸಿಡ್ ತೊಗೊಂಡ್ರೆ ನಿಮಗೆ KA ವ್ಯಾಲ್ಯೂ ಎಷ್ಟಾಗುತ್ತೆ, 1.7 × 10⁻⁻⁵ ಮೋಲ್ ಪರ್ DM³ ಅಂತ ಹೇಳ್ತಾ ಇದ್ದಾರೆ. ನೋಡಿ 1.7 × 10⁻⁵
ಇಲ್ಲಿ ಇನ್ನೊಂದು ಫಾರ್ಮಿಕ್ ಆಸಿಡ್ಗೆ ತಗೊಂಡ್ರೆ 1.6 × 10⁻⁻⁴. ಸೊ -5 ಇದು ಜಾಸ್ತಿ ವ್ಯಾಲ್ಯೂನಾ -4 ಜಾಸ್ತಿ ವ್ಯಾಲ್ಯೂನೋ ದಟ್ ಲೀಡ್ಸ್ ಟು ಲಿಟಲ್ ಕನ್ಫ್ಯೂಷನ್. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅದಕ್ಕೆ ಏನು ಮಾಡ್ತೀನಿ, ನಾನು ನೆಗೆಟಿವ್ ಲಾಗರಿದಮ್ ವ್ಯಾಲ್ಯೂ ತೊಗೊಳ್ತೀನಿ. ಆವಾಗ ಏನಾಗುತ್ತೆ, 4.77 ಬಂತು ಅಸ್ಟಿಕ್ ಆ್ಯಸಿಡ್ಗೆ, ಫಾರ್ಮಿಕ್ ಆ್ಯಸಿಡ್ಗೆ 3.8 ಬಂತು. ನನಗೆ ಗೊತ್ತು ಕೆ ಎ ವ್ಯಾಲ್ಯೂಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಪಿ ಕೆ ಎ ವ್ಯಾಲ್ಯೂಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಸ್ಟಿಕ್ ಆ್ಯಸಿಡ್ ಮತ್ತು ಫಾರ್ಮಿಕ್ ಆ್ಯಸಿಡ್ಗೆ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಪಿ ಕೆ ಎ ವ್ಯಾಲ್ಯೂ ಕಡಿಮೆ ಇದೆ ಅಂದರೆ ಫಾರ್ಮಿಕ್ ಆ್ಯಸಿಡ್ಗೆ ಕಡಿಮೆ ಇದೆ. ಹಾಗಾಗಿ ಫಾರ್ಮಿಕ್ ಆ್ಯಸಿಡ್ ವಿಲ್ ಗೋಯಿಂಗ್ ಟು ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ದಟ್ ಆಫ್ ದಿ ಅಸ್ಟಿಕ್ ಆ್ಯಸಿಡ್. ಸೊ ಈ ರೀತಿಯಾಗಿ ಕೆ ಎ ವ್ಯಾಲ್ಯೂಯಿಂದ ಕೊಟ್ಟಿರುವಂಥ ಆ್ಯಸಿಡ್ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅಂತ ನಾನು ಮಾಡ್ತಾ ಹೋಗ್ತೀನಿ. ಸೊ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಪಿ ಕೆ ಎ ವ್ಯಾಲ್ಯೂಸ್. ನೀವು ಇದಕ್ಕೆ ಹೋದರೆ, ಲೈಬ್ರರಿಗೆ ಹೋದರೆ, ಸೊ ಅಲ್ಲಿ ಕಾನ್ಸ್ಟೆಂಟ್ ಬುಕ್ಗೆ ಹೋದರೆ ಪ್ರತಿಯೊಂದು ಆ್ಯಸಿಡ್ಗೂ ನಿಮಗೆ ಪಿ ಕೆ ಎ ವ್ಯಾಲ್ಯೂ ಕೊಡುತ್ತೆ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಈಸಿಲಿ ಡಿಸೈಡ್ ವೆದರ್ ಇಟ್ಸ್ ಎ ಸ್ಟ್ರಾಂಗ್ ಆ್ಯಸಿಡ್ ಆರ್ ಎ ವೀಕ್ ಆ್ಯಸಿಡ್ ಅಂತ. ಪಿ ಕೆ ಎ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್. ಪಿ ಕೆ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ಅದು ವೀಕ್ ಆ್ಯಸಿಡ್ ಅಂತ. ಫಾರ್ ಎಕ್ಸಾಂಪಲ್ ಅಸ್ಟಿಕ್ ಆ್ಯಸಿಡ್ ತೊಗೊಳ್ಳಿ, 4.76 ಇದೆ. ಅದೇ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡ್ರೆ -7 ಇದೆ. ಪರ್ ಕ್ಲೋರಿಕ್ ಆ್ಯಸಿಡ್ ತೊಗೊಂಡ್ರೆ -10 ಇದೆ. ಸೊ -10 ಇದೆ ಅಂದ ತಕ್ಷಣನೇ ದಟ್ ಈಸ್ ಸ್ಟ್ರಾಂಗರ್ ಆ್ಯಸಿಡ್. ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕೊಟ್ಟಿರೋಂಥ ಲಿಸ್ಟ್ ಆಫ್ ಆ್ಯಸಿಡ್ ಕಂಪೇರ್ ಮಾಡಿಕೊಂಡ್ರೆ ಸ್ಟ್ರಾಂಗ್ ಆ್ಯಸಿಡ್ ಯಾವುದು ಅಂದರೆ ಪರ್ ಕ್ಲೋರಿಕ್ ಆ್ಯಸಿಡ್, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲೋ ಪಿ ಕೆ ಎ ವ್ಯಾಲ್ಯೂ. ಲೋ ಪಿ ಕೆ ಎ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ನಿಮಗೆ ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಏನಾಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಆ್ಯಸಿಡ್ ನೋಡ್ದಂಗೆ ನಾವೇನು ಮಾಡೋಣ, ಬೇಸ್ದು ನೋಡೋಣ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ಬೇಸ್ ಚೆಕ್ ಮಾಡೋಣ. ಸೊ ಇಲ್ಲೊಂದು ವೀಕ್ ಬೇಸ್ನ ತೊಗೊಂಡಿದ್ದೀನಿ. ಯು ಹ್ಯಾವ್ ಟು ರಿಮೆಂಬರ್, ಅಯಾನಿಕ್ ಈಕ್ವಿಲಿಬ್ರಿಯದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ವೀಕ್ ಎಲೆಕ್ಟ್ರೋಲೈಟ್. ಐದರ್ ಇಟ್ ಮೇ ಬಿ ಆ್ಯಸಿಡ್ ಆರ್ ಇಟ್ ಮೇ ಬಿ ಎ ಬೇಸ್. ಇಲ್ಲ ಬೇಸ್ ತೊಗೊಂಡಿದ್ದೀನಿ, ಅಮೋನಿಯಂ ಹೈಡ್ರಾಕ್ಸೈಡ್ನ ತೊಗೊಂಡಿದ್ದೀನಿ, OH - NH+ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀನಿ. ಇಲ್ಲ ನನಗೆ ಏನು ಬರುತ್ತಲ್ಲ ಅದಕ್ಕೆ ನಾನು KB ಅಂತ ಹೇಳ್ತೀನಿ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಬೇಸ್ ಅಂತ ಹೇಳ್ತೀನಿ. ಅಲ್ಲಿ ಹೆಂಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆ್ಯಸಿಡ್ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಬೇಸ್ ಹೇಳ್ತೀನಿ. ಓಕೆ, ಅದೇ ಥರ ನಾನು ಏನು ಮಾಡ್ತೀನಿ, ಈಗ PKB ವ್ಯಾಲ್ಯೂ ಮಾಡಬೇಕು ಅಂತಂದರೆ ಏನು ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನಲ್ಲಿ ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ BOH ತೊಗೊಂಡೆ, B+OH- ಆಗ್ತಾ ಇದೆ. ಇನಿಷಿಯಲ್ ಕಾನ್ಸಂಟ್ರೇಷನ್ C ಇದೆ, ಇಲ್ಲಿ ರಿಯಾಕ್ಟೆಂಟು C ಇದೆ, ಪ್ರಾಡಕ್ಟು 0 ಇದೆ ಇನಿಷಿಯಲಿ. ಆಫ್ಟರ್ ಸರ್ಟನ್ ಟೈಮ್ ಇಂಟರ್ವಲ್ ಅಟ್ ಈಕ್ವಿಲಿಬ್ರಿಯಮ್ ಏನಾಗ್ತಾ ಇದೆ, 1 - ಆಲ್ಫಾ C ಇದೆ, ಇಲ್ಲಿ C ಆಲ್ಫಾ ಇದೆ. ಅದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಥರ ಹೇಗೆ ಬಂತಲ್ಲ ಅದೇ ಥರ ಬರುತ್ತೆ. ಸೊ PKB is equal to - log KB ಆಗುತ್ತೆ. KB is directly proportional to basicity, whereas PKB is inversely proportional. Higher the PKB value of a base, lower is the basic strength. ಆದರೆ ನಾವು ಇದು ಸ್ಟ್ರಾಂಗ ವೀಕಾ ಅಂತ ಹೇಳ್ತೀವಿ. ಓಕೆ, ಈಗ ನಾವೇನು ಮಾಡಿದ್ವಿ, ವೀಕ್ ಎಲೆಕ್ಟ್ರೋಲೈಟ್ ಹೇಗೆ ಡಿಸೋಸಿಯೇಟ್ ಆಗುತ್ತೆ ಅಂತ ನೋಡ್ಕೊಂಡ್ವಿ. ಅದ್ರ ಪ್ರಕಾರ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ಮಾಡ್ಕೊಂಡ್ವಿ, ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾನು ಹೇಳಿದೆ ಯೂಶಲಿ ಇದು ನಾವು ಯಾವುದರಲ್ಲಿ ಡಿಸಾಲ್ವ್ ಮಾಡ್ತೀವಿ, ಪೋಲಾರ್ ಸಾಲ್ವೆಂಟಲ್ಲಿ, ಪರ್ಟಿಕ್ಯುಲರ್ಲಿ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಬಿಕಾಸ್ ವಾಟರ್ ಇಸ್ ಎ ಪೋಲಾರ್ ಸಾಲ್ವೆಂಟ್ ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಹಾಗಾಗಿ ಡಿಗ್ರಿ ಆಫ್ ಡಿಸೋಸಿಯೇಷನು ಪೋಲಾರ್ ಸಾಲ್ವೆಂಟಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ವಾಟರ್ದು ಅಯಾನಿಕ್ ಪ್ರಾಡಕ್ಟ್ ಆಫ್ ದಿ ವಾಟರ್ದು ನಾನು ಚೆಕ್ ಮಾಡಬೇಕಾಗತ್ತೆ. ಈಗ ವಾಟರ್ನ ತೊಗೊಂಡ್ರೆ ವಾಟರ್ ಏನಾಗುತ್ತೆ, ವಾಟರ್ ಜೊತೆಗೆ ಕಂಬೈನ್ ಆದಾಗ ನನಗೆ HO3 + OH- ಬರುತ್ತೆ. ಏಕೆಂದರೆ ಇದಕ್ಕೂ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿದಾಗ ನನಗೆ ಏನಾಗುತ್ತೆ ಅಂದರೆ HO3 + OH- ಮೇಲ್ಗಡೆ ಹಾಕ್ಕೊಳ್ತೀನಿ, ಮೋಲಾರ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ವಾಟರ್ ತೊಗೊಳ್ತೀನಿ. ಸಿನ್ಸ್ ಐ ಹ್ಯಾವ್ ಟೇಕನ್ ವಾಟರ್ ಇನ್ ಎಕ್ಸಸ್ ಲಾರ್ಜ್ ತೊಗೊಂಡಿರೋಕ್ಕೋಸ್ಕರ ಅದ್ರದ್ದು ಯೂನಿಟ್ನ ನಾನು 1 ಅಂತ ನೆಗ್ಲೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಯಾನ್ಸ್ ಕಂಪೇರ್ ಮಾಡಿದ್ರೆ ವಾಟರ್ದು ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಆಗುತ್ತೆ, ಮೀಗರ್ ಆಗುತ್ತೆ. ಹಂಗಾಗಿ ಅದನ್ನು ಬಿಟ್ಬಿಡ್ತೀನಿ. ಹಂಗಾಗಿ ನನಗೆ KW ಏನು ಬರುತ್ತಲ್ಲ ಕಾನ್ಸ್ಟೆಂಟು, ಆ ಕಾನ್ಸ್ಟೆಂಟ್ಗೆ ನಾನು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳ್ತೀನಿ. ಸೊ ಡಿಸೋಸಿಯೇಷನು ಮತ್ತು ಅಯಾನಿಕ್ ಒನ್ ಆ್ಯಂಡ್ ದಿ ಸೇಮ್. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂದರೂ ಒಂದೇ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಅಂದರೂ ಒಂದೇ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಅಂದರೆ ಏನಾಗುತ್ತೆ ಅಂದರೆ HO3 + OH-. ಅವೆರಡರದ್ದು ಮೋಲಾರ್ ಕಾನ್ಸಂಟ್ರೇಷನ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತಲ್ಲ ಅದಕ್ಕೆ ನಾವು KW ಹೇಳ್ತೀವಿ. ಈಗ KW ಆಫ್ ವಾಟರ್ HO3 + OH- ಇದೆ. ಸೊ ಎರಡನ್ನು ನನಗೆ ಬೇಕು ಅಂತಂದರೆ 10⁻⁻⁷ ಆಗುತ್ತೆ.
KW is equal to 10 to the power of minus 14 ಆಗುತ್ತೆ. ಸೊ KW increases with increase in temperature. Degree of dissociation of water ಅಥವಾ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ನಿಮಗೆ ಅಯನೈಸೇಷನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾನೇನು ಮಾಡಿದೆ, ಈಗ ನಾನು ಕೆ ಎ ಮಾಡಿದೆ, KB ಮಾಡಿದೆ, ಅದೇ KW ಮಾಡಿದೆ. ಇದನ್ನೆಲ್ಲ ನಾನು ಯಾವುದಕ್ಕೆ ಲಿಂಕ್ ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಲಿಂಕ್ ಆಲ್ ದೀಸ್ ಥಿಂಗ್ ಟು pH. pH ಅಂದರೆ ಏನು? ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಎ ಬೇಸ್ ಡಿಟರ್ಮೈನ್ಡ್ ಬೈ ಕಾನ್ಸಂಟ್ರೇಷನ್ ಆಫ್ H+ or OH- ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ತೊಗೊಂಡಿದ್ರೆ ಅದರಲ್ಲಿ H+ ಅಯಾನ್ಸ್ ಇದೆ, OH- ಅಯಾನ್ಸ್ ಇದೆ. ಆ ಬೇಸಿಸ್ ಮೇಲೆ ನಮ್ಮ ಮಾಲಿಕ್ಯೂಲು ವೆದರ್ ಇಟ್ಸ್ ಅಸಿಡಿಕ್ ಆರ್ ಬೇಸಿಕ್ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, pH ಅಂತ ಹೇಳ್ತೀನಿ. ಸೊ ನಿಮಗೆ ನೆಗೆಟಿವ್ ಲಾಗರಿದಮ್ ಆಫ್ H+ ಅಯಾನ್ಸ್, H+ ಅಯಾನ್ಸ್ ಆಗಿರ್ಬೋದು, ಇಲ್ಲಾಂದರೆ OH- ಅಯಾನ್ಸ್ ಇರ್ಬೋದು. ನಮ್ಗೆ ಕೊಟ್ಟಿರುವಂಥ ಸೊಲ್ಯೂಷನಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿತೀವಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಅಂತ ಹೇಳ್ತೀನಿ. pH is equal to minus log of H+ ಅಂತ ಹೇಳ್ತೀನಿ. ಸೊ ಅದಕ್ಕೆ ಒಂದು ಸ್ಕೇಲ್ನ ಮಾಡ್ಕೊಂಡಿದ್ದೀವಿ. ಆ ಸ್ಕೇಲ್ಗೆ ನಾವೇನಂತ ಕರಿತೀವಿ, pH ಸ್ಕೇಲ್ ಅಂತ ಹೇಳ್ತೀವಿ. ಕನ್ವೀನಿಯಂಟ್ ಸ್ಕೇಲ್ ಟು ಎಕ್ಸ್ಪ್ರೆಸ್ ದಿ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್, the scale that measures the relative strength of acid or bases. ಆಸಿಡ್ಗೆ pH ಲೆಸ್ ದ್ಯಾನ್ 7 ಆಗಿರುತ್ತೆ, ನ್ಯೂಟ್ರಲ್ಗೆ 7 ಇರುತ್ತೆ, ಬೇಸ್ಗೆ ಗ್ರೇಟರ್ ದ್ಯಾನ್ 7 ಇರುತ್ತೆ. ಸೊ ನಿಮ್ಮದು pH ಮೇಲೆ ನೀವೇನು ಮಾಡ್ತಾ ಹೋಗ್ತೀರಾ, ಅದು ಅಯನೈಸೇಷನ್ ಆಗತ್ತಾ ಇಲ್ವಾ ಅಂತ ಮಾಡ್ತಾ ಹೋಗ್ತೀರಾ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಅಯನೈಸೇಷನ್ ಇನ್ಕ್ರೀಸಸ್. ಸೊ ಹಾಗಾಗಿ pH ಆಫ್ ದ ಸೊಲ್ಯೂಷನ್ ಇಸ್ ಅಕ್ಯುರೇಟ್ಲಿ ಮೆಜರ್ಡ್ ಬೈ pH meter or EMF method or roughly by pH paper or indicator paper. ಸೊ ಇದು ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದೋ ಒಂದು ವಸ್ತು ಇದೆ, ಅದು ಆಸಿಡಾ ಬೇಸಾ, ಅದೊಂದು pH ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಆಸಿಡಾ ಬೇಸಾ ನ್ಯೂಟ್ರಲಾ ಅಂತ ನಾನು ಹೇಳ್ಬೋದು. ಸೊ ಅದಕ್ಕೆ ನಾನು ಏನು ಮಾಡ್ಬೋದು, ಐದರ್ ಐ ಕ್ಯಾನ್ ಯೂಸ್ pH ಪೇಪರ್ನ ಯೂಸ್ ಮಾಡ್ಬೋದು, ಇಂಡಿಕೇಟರ್ ಪೇಪರ್ ಅಂತ ಪೇಪರ್ ಸಿಗುತ್ತೆ, ಆ ಪೇಪರ್ನ ಜಸ್ಟ್ ಡ್ರಿಪ್ ಮಾಡಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಬೇಸ್ಡ್ ಆನ್ ದಿ ಕಲರ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಆ್ಯಕ್ಯುರೇಟಾಗಿ ಮಾಡಬೇಕು ನಾವು ಅಂತಂದರೆ pH ಮೀಟರ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ EMF ಮೆಥಡ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಜ್ಯೂಸ್ಗಾದರೆ 1 to 3 ಇರುತ್ತೆ, ವಿನಿಗರ್ಗಾದರೆ 2 to 3 ಇರುತ್ತೆ, ಟೀಯರ್ಸ್ ನಮ್ಮ ಕಣ್ಣೀರಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪಿರುತ್ತೆ. ಯಾಕೆ ಅಂದರೆ 7.4. ಸೊ ಬೇಸಿಕ್ ಇತ್ತು ಅಂದ ತಕ್ಷಣ ಅದಕ್ಕೆ ಅದು pH ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಉಪ್ಪಾಗಿರುತ್ತೆ. ಸೊ ಹಾಗಾಗಿ ಕಣ್ಣೀರು ಸ್ವಲ್ಪ ಇದೆ. ಅದೇ ಥರ ಸ್ವೆಟ್, ನಮ್ಮದು ಬೆವರಿದೆಯಲ್ಲ, ಬೆವರೂ ಉಪ್ಪಾಗಿರುತ್ತೆ. ದಟ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ pH ವ್ಯಾಲ್ಯೂ. ಅದೇ ಥರ ಹ್ಯೂಮನ್ ಯೂರಿನ್ ಇರ್ಬೋದು, 4 to 8 ಇದೆ. ಅಗೇನ್ ಇಟ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ಗೆ ವೇರಿ ಆಗ್ತಾ ಹೋಗುತ್ತೆ. ಬ್ಲಡ್ ಪ್ಲಾಸ್ಮಾ 7.3 to 7.4 ಇದೆ. ಸೊ ಹೀಗಾಗಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಬೇಸಿಕ್ ಟರ್ಮ್ಸ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಆರ್ಡರ್ ಟು ಸ್ಟಡಿ ದಿ ಈಕ್ವಲಿಬ್ರಿಯಾ. ನಾನೀಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಇರ್ಬೋದು, ಅಥವಾ ಈಕ್ವಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು, KA ಅಂತ ಹೇಳ್ಬೋದು, KB ಅಂತ ಹೇಳ್ಬೋದು, KW ಅಂತ ಹೇಳ್ಬೋದು. ಯೂಸಿಂಗ್ ದೀಸ್ ಪ್ಯಾರಾಮೀಟರ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ ಸಮ್ ಡೆರಿವೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇವತ್ತಿನದ್ರಲ್ಲಿ ನಾನು ಬರೀ ಬೇಸಿಕ್ ಟರ್ಮ್ಸ್ ಏನಿದೆಯಲ್ಲ, ಎಲೆಕ್ಟ್ರೋಲೈಟ್ ಅಂದರೆ ಏನು, ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್, ವೈ ಓನ್ಲಿ ವೀಕ್ ಎಲೆಕ್ಟ್ರೋಲೈಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಅಯಾನಿಕ್ ಈಕ್ವಲಿಬ್ರಿಯಾ, ಅಯಾನಿಕ್ ಈಕ್ವಲಿಬ್ರಿಯಾ ಅಂದರೆ ಏನು, ವಾಟ್ ಆರ್ ದಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ಅಯಾನಿಕ್ ಈಕ್ವಲಿಬ್ರಿಯಾ, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಕ್ಕಿದ್ದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಡೆರಿವೇಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.